ಜನಪನರಿಕೆಯ ಚೋರ ಪೊಳಲೊಳು ಧನವ ಕದ್ದೊಯ್ದೀಯೆ ಅವನವ ಗುಣಗಳೆಣಿಸದೆ ಪೊರೆವ ಕೊಡದಿರೆ ಶಿಕ್ಷಿಸುವ ತೆರದಿ. ಅನುಚಿತೋಚಿತ ಕರ್ಮ ಕೃಷ್ಣಾರ್ಪಣವೆನಲು ಕೈಕೊಂಡು ತನ್ನರ ಮನೆಯೊಳಿಟ್ಟಾನಂದ ಬಡಿಸುವ ಮಾಧವಾತನರ. ಕಥಾಮೃತಂ ತಪ್ತಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ 8. ಜನಪನರಿಕೆಯ ಚೋರ ಪಗಲೊಳು ಧನವ ಕದ್ದೊಯ್ದು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಯಾವ ಭಕ್ತನೂ ದ್ವಂದ್ವ ಕರ್ಮಗಳನ್ನು ಆ ಜಗದ್ವಂದ್ಯನ ಪಾದಾರವಿಂದಗಳಿಗೆ ಅರ್ಪಿಸುತ್ತಾನೋ ಅವನನ್ನು ಮುಕ್ತಿಧಾಮಗಳಲ್ಲಿಟ್ಟು ಆನಂದಪಡಿಸುವನೆಂದು ದೃಷ್ಟಾಂತಪೂರ್ವಕ ತಿಳಿಸುತ್ತಾರೆ. ಅನುಚಿತೋಚಿತ ಎಂಬ ದ್ವಂದ್ವ ಕರ್ಮಗಳನ್ನು ಶ್ರೀಹರಿಯು ತನ್ನಲ್ಲಿ ನಿಂತು ತನ್ನ ಕರ್ಮಾನುಸಾರ ಮಾಡಿಸುತ್ತಿದ್ದಾನೆಂಬ ಉತ್ತಮ ಜ್ಞಾನಾನುಸಂಧಾನ ಪೂರ್ವಕವಾಗಿ ಶ್ರೀಹರಿಯ ಚರಣಾರವಿಂದಗಳಿಗೆ ಅರ್ಪಿಸುವ ಭಗವದ್ಭಕ್ತರ ಅಪರಾಧಗಳನ್ನು ಮನ್ನಿಸಿ ಮಾಧವನು ತನ್ನ ಅರಮನೆಯಲ್ಲಿಟ್ಟು ಸುಖಪ್ರದನಾಗುತ್ತಾನೆಂದು ತಿಳಿಸುತ್ತಾರೆ. ಪ್ರಜಾಪಾಲಕನಾದ ರಾಜನಿಗೆ ಜನಪನೆಂದು ಹೆಸರು. ಅಂತಹ ಜನಪನ ಪ್ರಜೆಗಳೆಲ್ಲರೂ ರಾಜಾಧೀನರು, ರಾಜಾಜ್ಞೆಯಂತೆ ನಡೆಯುವವರು. ರಾಜಾಜ್ಞೆಯನ್ನು ಉಲ್ಲಂಘಿಸಿದ ಪ್ರಜೆಗಳಿಗೆ ಶಿಕ್ಷೆ ಉಂಟಾಗುವುದು. ಇದು ರಾಜನ ಶಾಸನದ ನಿಯಮ. ಒಬ್ಬ ಕಳ್ಳನು ರಾಜಾಜ್ಞೆಯಂತೆ ಅನ್ಯರಿಂದ ಹಣವನ್ನು ಅಪಹರಿಸುವನು. ಚೋರನು ರಾಜನಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ ತಾನು ಕದ್ದಿದ್ದ ದ್ರವ್ಯವನ್ನು ರಾಜನಿಗೆ ಒಪ್ಪಿಸಿದಾಗ ಆ ರಾಜನು ಸಂತುಷ್ಟನಾಗಿ ಆ ಚೋರನ ಅಪರಾಧವನ್ನು ಮನ್ನಿಸಿ ಅವನನ್ನು ಪೊರೆವನು. ಆ ಚೋರನ ಪಾಶ್ಚಾತ್ತಾಪದಿಂದಾಗಿ ರಾಜನು ಅವನ ಅವಗುಣಗಳನ್ನು ಎಣಿಸುವುದಿಲ್ಲ. ಆದರೆ ಆ ಚೋರನು ತಾನು ಕದ್ದಿರುವ ಹಣವನ್ನು ರಾಜನಿಗೆ ಒಪ್ಪಿಸದಿದ್ದರೆ ರಾಜಶಾಸನ ರೀತ್ಯ ಅವನಿಗೆ ಉಗ್ರ ಶಿಕ್ಷೆ ವಿಧಿಸುವನು. ಇದರಂತೆ ವಿಶ್ವಪ್ರಭುವಾದ ಶ್ರೀ ಪರಮಾತ್ಮನು ಜನಪನ ಸದೃಶನು. ಪಾಪ ಕರ್ಮಗಳನ್ನು ಮಾಡಿದ ಜೀವನು ರಾಜಾಜ್ಞೆಯಂತೆ ಹಣವನ್ನು ಕದ್ದು ಅಪರಾಧವೆಸಗಿರುವ ಚೋರನ ಸದೃಶನು. ಚೋರನು ರಾಜನಿಗೆ ದ್ರವ್ಯವನ್ನು ಒಪ್ಪಿಸಿದರೆ ರಾಜನು ರಕ್ಷಿಸುವನು. ಅದರಂತೆ ಜಗತ್ಪ್ರಭುವಾದ ಶ್ರೀ ಪರಮಾತ್ಮನಿಗೆ ಭಕ್ತನಾದವನು, ಎಲೈ ಮಹಾಪ್ರಭುವೇ, ನೀನೇ ಸರ್ವತಂತ್ರ ಸ್ವತಂತ್ರನು, ನಾನು ನಿನ್ನ ಅಧೀನನು, ನೀನೇ ನನ್ನಲ್ಲಿ ನಿಂತು ನನ್ನ ಅನಾದಿ ಕರ್ಮಾನುಸಾರ ಪಾಪಕರ್ಮಗಳನ್ನು ಮಾಡಿಸಿದ್ದೀಯೇ, ಅದನ್ನು ನಿನಗೆ ಅರ್ಪಿಸಿದ್ದೇನೆ, ನನ್ನ ಅಪರಾಧವನ್ನು ಕ್ಷಮಿಸು ಎಂಬ ಉತ್ತಮ ಅನುಸಂಧಾನದಿಂದ ಪುಣ್ಯ ಕರ್ಮಗಳನ್ನು ಪಾಪಕರ್ಮಗಳನ್ನು ಶ್ರೀಹರಿಯೇ ಸರ್ವಕರ್ತೃವೆಂದು ಅರಿತು ಅಹಂ ಕರ್ತೃತ್ವಾಭಿಮಾನ ರಹಿತರಾಗಿ ಅರ್ಪಿಸಿದರೆ ಪರಮ ಕರುಣಾ ಸಾಗರನಾದ ಕಮಲಾಪತಿಯು ಜೀವಕೃತ ಕರ್ಮಗಳನ್ನು ತಾನು ಸ್ವೀಕರಿಸಿ ಅವನ ದೋಷಗಳನ್ನು ಎಣಿಸದೆ ಸಂರಕ್ಷಿಸುವನು. ಮಾಧವನು ಹಂತ ಭಗವದ್ಭಕ್ತರ ವೈಕುಂಠಾದಿ ತನ್ನ ಅರಮನೆಯಲ್ಲಿ ಅಂದರೆ ಮುಕ್ತಿಧಾಮಗಳಲ್ಲಿ ಇಟ್ಟು ಸ್ವರೂಪಾನಂದಾವಿರ್ಭಾವ ರೂಪವಾದ ನಿತ್ಯಾನಂದ ಸುಖವನ್ನು ಕೊಡುವನು ಎಂದು ದ್ವಂದ್ವ ಕರ್ಮ ಸಮರ್ಪಣೆಯ ರಹಸ್ಯವನ್ನು ತಿಳಿಸುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.